ಸುನಿಲ್ ಒಂದು ನಾನು ಕೂಡ ಕಾರ ಸೇವಕ್, ನನ್ನನ್ನು ಕೂಡ ಬಂಧನ ಮಾಡಿ ಅಂತ ಹೇಳಿ ಒಂದು ಬೋರ್ಡ್ ಅನ್ನು ಹಿಡಿದುಕೊಂಡು ಪೊಲೀಸರಿಗೆ ಒಂದು ರೀತಿಯಲ್ಲಿ ಮನವಿಯನ್ನ ಮಾಡಿಕೊಳ್ಳುವಂತ ಕೆಲಸಕ್ಕೆ ಮುಂದಾಗಿದ್ರು. ಸುಮಾರು 5 ರಿಂದ 6 ನಿಮಿಷಗಳ ಕಾಲ ಅವರು ಮೌನವಾಗಿ ಕುಳಿತುಕೊಂಡು ಒಂದು ಬೋರ್ಡ್ ಅನ್ನು, ಆ ಬೋರ್ಡ್ ನಲ್ಲಿ ನಾನು ಕೂಡ ಕಾರ ಸೇವೆಯಲ್ಲಿ ಭಾಗಿಯಾಗಿತ್ತು ಬೋರ್ಡ್ ಹಿಡಿದುಕೊಂಡು ಅವರು ಇದೇ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಕೂತು ಅವರನ್ನ ತಕ್ಷಣ ಪೊಲೀಸರು ಅಲ್ಲಿಂದ ವಶಕ್ಕೆ ಪಡೆದುಕೊಳ್ಳುವಂತ ಪಿ ರಾಜೀವ್ ಅವರನ್ನು ಕೂಡ ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸಗಳಾಗ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಅವರನ್ನ ಬಂಧಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಪ್ರಮುಖವಾಗಿ ಇದೆ. ಯಾವುದೇ ಕಾರಣಕ್ಕೂ ಈಗ ಪೊಲೀಸರು ಅವರನ್ನ ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದಾರೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಅವರನ್ನ ಬಂಧಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಪ್ರಮುಖವಾಗಿ ಇದೆ. ಯಾವುದೇ ಕಾರಣಕ್ಕೂ ಈಗ ಪೊಲೀಸರು ಅವರನ್ನ ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದಾರೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಅವರನ್ನ ಬಂಧಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಪ್ರಮುಖವಾಗಿ ಇದೆ. ಯಾವುದೇ ಕಾರಣಕ್ಕೂ ಈಗ ಪೊಲೀಸರು ಅವರನ್ನ ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದಾರೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಅವರನ್ನ ಬಂಧಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಪ್ರಮುಖವಾಗಿ ಇದೆ. ಯಾವುದೇ ಕಾರಣಕ್ಕೂ ಈಗ ಪೊಲೀಸರು ಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆ ಆಗ್ತಾ ಇರುವಂತಹ ದೃಶ್ಯ ನಾವೀಗ ಗಮನಿಸ್ತಾ ಇರೋದು. ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಸ್ಪಾಟ್ ಇಂದ ಕೊಡ್ತಾ ಇದ್ರು. ಸದ್ಯ ಸದಾಶಿವನಗರ ಪೊಲೀಸ್ ಠಾಣೆಯ ಮುಂಭಾಗ ಆಗ್ತಾ ಇರುವಂತಹ ಬೆಳವಣಿಗೆಯ ಸಂಬಂಧಪಟ್ಟಂತೆ ಲೈವ್ ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಕೂಡ ಮಾಡ್ತಿದ್ದಾರೆ. ನಾನು ಕರ ಸೇವಕ, ನನ್ನನ್ನ ಕೂಡ ನೀವು ಬಂಧಿಸಬೇಕು ಅನ್ನುವಂತ ಹೋರಾಟ, ಬಿಜೆಪಿ ನಾಯಕರಿಂದ ದೊಡ್ಡ ಮಟ್ಟದ ಅಭಿಯಾನ ರಾಜ್ಯಾದ್ಯಂತ ಪ್ರತಿಯೊಂದು ಪೊಲೀಸ್ ಠಾಣೆಯ ಮುಂಭಾಗ ಕೂಡ ಬಿಜೆಪಿ ನಾಯಕರು ಇದೇ ರೀತಿಯ ಹೋರಾಟವನ್ನ ಇವತ್ತು ಮಾಡ್ಲಿಕ್ಕಿದ್ದಾರೆ. ಈಗ ನಾವು ಗಮನಿಸ್ತಾ ಇರುವಂತಹ ದೃಶ್ಯ ಬೆಂಗಳೂರಿನ ಸದಾಶಿವನಗರ ಪೊಲೀಸ್ ಠಾಣೆಯ ಮುಂಭಾಗ ಶಾಸಕ ಸುನಿಲ್ ಕುಮಾರ್ ನೇತೃತ್ವದಲ್ಲಿ ಆಗ್ತಾ ಇರುವಂತಹ ಹೋರಾಟ. ಪೊಲೀಸ್ ಠಾಣೆಯ ಮುಂಭಾಗ ಬಂದ್ರು, ಕೂತ್ಕೊಂಡ್ರು, ಪ್ರೊಟೆಸ್ಟ್ ಮುಂದಾದ್ರು. ನಾನು ಕೂಡ ಕರ ಸೇವಕ, ನನ್ನನ್ನ ಕೂಡ ಬಂಧಿಸಬೇಕು ಅನ್ನುವಂತ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು. ತತ್ಕ್ಷಣಕ್ಕೆ ಪೊಲೀಸರು ಅಲರ್ಟ್ ಆದ್ರು. ಅವರನ್ನ ವಶಕ್ಕೆ ಪಡೆದುಕೊಳ್ಳುವಂತ ಪ್ರಯತ್ನಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ರಾಜ್ಯಾದ್ಯಂತ ಕರ ಸೇವಕರ ಬಂಧನ ಖಂಡಿಸಿ ಬಿಜೆಪಿ ನಾಯಕರು ಹೋರಾಟಕ್ಕೆ ಧುಮುಕಿರೋದು. ಇವತ್ತಿನಿಂದ ನಿರಂತರ ಅಭಿಯಾನ ಕರ ಸೇವಕರ ಬಂಧನ ಖಂಡಿಸಿ ಅಂತ ಬಿಜೆಪಿ ನಾಯಕರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಎಲ್ಲಾ ಕಡೆ ಪೊಲೀಸ್ ಠಾಣೆಯ ಮುಂಭಾಗ ಈ ರೀತಿಯ ಹೋರಾಟಕ್ಕೆ ಬಿಜೆಪಿ ನಾಯಕರು ಇವತ್ತು ಮುಂದಾಗ್ತಿದ್ದಾರೆ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಮ ವಿರೋಧಿ ಸರ್ಕಾರ, ಇದೊಂದು ಹಿಂದೂ ವಿರೋಧಿ ಸರ್ಕಾರ. ರಾಮ ಭಕ್ತರನ್ನ, ಕರಸೇವಕರನ್ನ ಬಂಧನ ಮಾಡೋದ್ರ ಮುಖಾಂತರ ಹಿಂದೂಗಳನ್ನ ಬೆದರಿಸುವಂತ ಕಾರ್ಯತಂತ್ರವನ್ನ ಸರ್ಕಾರ ಮಾಡ್ತಾ ಇದೆ. 1992 ಡಿಸೆಂಬರ್ 6ನೇ ತಾರೀಕು ನಡೆದಂತ ಅಯೋಧ್ಯೆಯ ಕಾರ್ಯಸೇವೆನಲ್ಲಿ ನಾನು ಮತ್ತು ಸಿ.ಟಿ. ರವಿಯವರು ಒಟ್ಟಾಗಿ ಭಾಗವಹಿಸಿದ್ವಿ. ಚಿಕ್ಕಮಗಳೂರಿನ ಆಲ್ದೂರು ಗ್ರಾಮದಿಂದ ಕಾರ್ಯಕರ್ತರಾಗಿ ನಾನು ಆ ಕಾರ್ಯಸೇವೆಯಲ್ಲಿ ಭಾಗವಹಿಸಿದ್ದೆ. ರೈಲಿನಲ್ಲಿ ಪ್ರಯಾಣ ಮಾಡಿದ್ದೆ. ಸರಿಯೂ ನದಿಯಿಂದ ನಮಗೇನು ಸೂಚನೆ ಇತ್ತು ಆ ಸೂಚನೆಯ ಪ್ರಕಾರ ಕಾರ್ಯಸೇವೆಯಲ್ಲಿ ಡಿಸೆಂಬರ್ 6ನೇ ತಾರೀಕು ನಾನು ಭಾಗವಹಿಸಿದಂಥ ರೋಮಾಂಚನಕಾರಿಯಾದಂಥ ನೆನಪುಗಳು ನನಗೆ ಇವತ್ತಿಗೂ ಕೂಡ ಇದೆ. ರಾಮ ಮಂದಿರ ಭವ್ಯವಾಗಿ ನಿರ್ಮಾಣ ಆಗ್ತಾ ಇರುವಂಥ ಈ ಸಂದರ್ಭದಲ್ಲಿ ಸರ್ಕಾರ ರಾಮ ಭಕ್ತರನ್ನು ಹತ್ತಿಕ್ಕುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಯಾವುದೇ ಕಾರಣಕ್ಕೂ ಈಗ ಪೊಲೀಸರು ಅವರನ್ನ ಕರ್ನಾಟಕದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಮ ವಿರೋಧಿ ಸರ್ಕಾರ, ಇದೊಂದು ಹಿಂದೂ ವಿರೋಧಿ ಸರ್ಕಾರ. ರಾಮ ಭಕ್ತರನ್ನ, ಕರಸೇವಕರನ್ನ ಬಂಧನ ಮಾಡೋದ್ರ ಮುಖಾಂತರ ಹಿಂದೂಗಳನ್ನ ಬೆದರಿಸುವಂತ ಕಾರ್ಯತಂತ್ರವನ್ನ ಸರ್ಕಾರ ಮಾಡ್ತಾ ಇದೆ. 1992 ಡಿಸೆಂಬರ್ 6ನೇ ತಾರೀಕು ನಡೆದಂತ ಅಯೋಧ್ಯೆಯ ಕಾರ್ಯಸೇವೆಯಲ್ಲಿ ನಾನು ಮತ್ತು ಸಿ.ಟಿ. ರವಿಯವರು ಒಟ್ಟಾಗಿ ಭಾಗವಹಿಸಿದ್ವಿ. ಚಿಕ್ಕಮಗಳೂರಿನ ಆಲ್ದೂರು ಗ್ರಾಮದಿಂದ ಕಾರ್ಯಕರ್ತರಾಗಿ ನಾನು ಆ ಕಾರ್ಯಸೇವೆಯಲ್ಲಿ ಭಾಗವಹಿಸಿದ್ದೆ. ರೈಲಿನಲ್ಲಿ ಪ್ರಯಾಣ ಮಾಡಿದ್ದೆ.
ಸರಿಯೂ ನದಿಯಿಂದ ನಮಗೇನು ಸೂಚನೆ ಇತ್ತು ಆ ಸೂಚನೆಯ ಪ್ರಕಾರ ಸ್ಪಾಟ್ ಇಂದ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಕೂಡ ಜಾಯಿನ್ ಆಗ್ತಿದ್ದಾರೆ. ನಾಗೇಂದ್ರ ಬಾಬು, ಎಕ್ಸಾಕ್ಟ್ಲಿ ಏನಾಗ್ತಾ ಇದೆ? ನಿನ್ನೆ ಬಿಜೆಪಿ ನಾಯಕರು ರಸ್ತೆಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಂತೆ ಅವ್ರನ್ನ ವಶಕ್ಕೆ ಪಡೆಯುವಂತ ಪ್ರಯತ್ನಕ್ಕೆ ಪೊಲೀಸರು ಮುಂದಾದ್ರು. ಇವತ್ತು ಕೂಡ ಅದೇ ಬೆಳವಣಿಗೆಗಳಾಗ್ತಾ ಇದೆ. ಏನಾಗ್ತಾ ಇದೆ ಸ್ಥಳದಲ್ಲಿ ಮಾಹಿತಿ ಕೊಡ್ತಾ ಹೋಗೋದಾದ್ರೆ ನಾಗೇಂದ್ರ ಬಾಬು. ಶ್ರುತಿ ನೋಡಿ, ಬೆಳಗ್ಗಿಂದಲೂ ಕೂಡ ನಾವು ಇಲ್ಲೇ ಇದ್ವಿ. ಸೊ ಸದಾಶಿವನಗರ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಇವತ್ತು ಸುನಿಲ್ ಕುಮಾರ್ ಅವರು ಬರ್ತಾರೆ, ಅಭಿಯಾನವನ್ನು ಶುರು ಮಾಡ್ತಾರೆ, ಆ ಮೂಲಕ ಪ್ರತಿಭಟನೆಯನ್ನು ಮಾಡ್ತಾರೆ ಎನ್ನುವ ಮಾಹಿತಿಯನ್ನು ಕೊಟ್ಟಿದ್ವಿ. ಅದೇ ರೀತಿಯಾಗಿ 8:42 ಪೊಲೀಸ್ ಠಾಣೆಯ ಮುಂಭಾಗಕ್ಕೆ ಬರ್ತಾರೆ. ಪೊಲೀಸ್ ಠಾಣೆಯ ಒಳಗೂ ಕೂಡ ಹೋಗೋದಿಲ್ಲ, ಹೊರಗಡೆ ಅವರು ಕೂತು ಒಂದು ಬೋರ್ಡನ್ನು ಹಿಡಿದುಕೊಂಡು ಹೊರಗಡೆ ಕೂತು, ಅಂದರೆ ಪೊಲೀಸ್ ಠಾಣೆಯ ಹೊರಗಡೆ ಕೂತು ಅವರು ಬೋರ್ಡನ್ನು ಹಿಡಿದುಕೊಂಡು ನಾನು ಕೂಡ ಕಾರ ಸೇವೆಯಲ್ಲಿ ಭಾಗಿಯಾಗಿದ್ದೆ, ನನ್ನನ್ನು ಕೂಡ ಬಂಧನ ಮಾಡಿ ಅಂತ ಹೇಳಿ ಅವರು ಬೋರ್ಡನ್ನು ಹಿಡಿದುಕೊಂಡು ಮೌನವಾಗಿ ಕೂತಿರ್ತಾರೆ. ಸುಮಾರು ಒಂದು 5 ನಿಮಿಷ ಕೂತಿರ್ತಾರೆ. ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಗಳನ್ನು ಕೊಡೋದಿಲ್ಲ, ಯಾವುದೇ ರೀತಿಯಾದಂಥ ಸ್ಲೋಗನನ್ನು ಕೂಡ ಕೂಗೋದಿಲ್ಲ. ಅಂದರೆ ಸುಮಾರು ದೂರದಿಂದ ಅವರು ನಡೆದುಕೊಂಡು, ಅಂದರೆ ಆ ಬೋರ್ಡನ್ನು ಹಿಡಿದುಕೊಂಡು ಬರ್ತಾರೆ. ಹಿಡಿದುಕೊಂಡು ಬಂದು ನನ್ನನ್ನು ಬಂಧನ ಮಾಡಿ, ನಾನು ಕೂಡ ಕಾರ ಸೇವಕ ಅಂತೇಳಿ ಅವರು ಇದೇ ಮಾರ್ಗವಾಗಿ ಬಂದು ಇಲ್ಲಿ ಕೂರುವಂಥ ಕೆಲಸವನ್ನು ಮಾಡ್ತಾರೆ. ಸೊ ಇಲ್ಲಿ ಅಂದರೆ ನೋಡಿ, ಇದು ಸದಾಶಿವನಗರ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಇಲ್ಲಿ ಸುಮಾರು 5 ನಿಮಿಷಗಳ ಕಾಲ ಇದೇ ಜಾಗದಲ್ಲಿ ಕೂತಿರ್ತಾರೆ. ಅವರು ಮೌನವಾಗಿ ಕೂತಿರ್ತಾರೆ, ಆದರೆ ಯಾವುದೇ ರೀತಿಯಂಥ ಮಾತುಗಳನ್ನು ಆಡೋದಿಲ್ಲ, ಮಾಧ್ಯಮದವ್ರಿಗೂ ಕೂಡ ಪ್ರತಿಕ್ರಿಯೆ ಕೊಡೋದಿಲ್ಲ. ಅದಕ್ಕೂ ಮುಂಚೆ ಆ ಬೋರ್ಡನ್ನು ಹಿಡ್ಕೊಂಡಿರ್ತಾರೆ. ಆ ಬೋರ್ಡಲ್ಲಿರುವಂಥ ವಿಚಾರವನ್ನು ಕೂಡ ನಾವು ಆವಾಗಲೇ ತಿಳಿಸಿದ್ವಿ, ಅದನ್ನು ನಮ್ಮ ಸ್ಕ್ರೀನ್ ಮೇಲೆ ಕೂಡ ಗಮನಿಸ್ಬೋದು. ಆದರೆ ಏಕಾಏಕಿ ಪೊಲೀಸರು ಹೊರಗಡೆ ಬರ್ತಾರೆ. ಹೊರಗಡೆ ಬರ್ತಾ ಇದ್ದಂತೆ ಅವರನ್ನು ಎತ್ಕೊಂಡು ಹೋಗಿ ಜೀಪ್ನಲ್ಲಿ ಕೂರಿಸ್ಕೊಂಡು ಕರೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ಅವರನ್ನು ವಶಕ್ಕೆ ಪಡೆಯುವಂಥ ಕೆಲಸವನ್ನು ಮಾಡ್ತಾರೆ. ಪ್ರಮುಖವಾಗಿ ಸುನಿಲ್ ಕುಮಾರ್ ಅವರಿರ್ತಾರೆ, BJP ಶಾಸಕರು, ಪಿ ರಾಜೀವ್ ಅವರು ಇರ್ತಾರೆ, ಕೆಲ BJP ನಾಯಕರು ಕೂಡ ಇರ್ತಾರೆ. ಅಂದರೆ BJP ನಾಯಕರು ಯಾರು ಕೂಡ ಅವ್ರ ಜೊತೆ ಕೂರೋದಿಲ್ಲ. ಕೇವಲ ಸುನಿಲ್ ಕುಮಾರ್ ಅವರು ಮಾತ್ರ, ಅಂದರೆ ಶಾಸಕರಾಗಿರುವಂಥ ಸುನಿಲ್ ಕುಮಾರ್ ಅವರು ಮಾತ್ರ ಇದೇ ಜಾಗದಲ್ಲಿ ಕೂತು, ಅಂದರೆ ಮೌನವಾಗಿ ಕೂತು ಆ ಬೋರ್ಡನ್ನು ಹಿಡಿದುಕೊಂಡು ನನ್ನನ್ನು ಕೂಡ ಬಂಧಿಸಿ ಅಂತೇಳಿ ಆಗ್ರಹಿಸುವಂಥ ಕೆಲಸವನ್ನು ಮಾಡ್ತಾರೆ. ಶ್ರುತಿ, ತಕ್ಷಣ ಯಾವಾಗ ಅವರು ಬರ್ತಾರೆ ಅನ್ನೋದು ಗೊತ್ತಾಗುತ್ತೋ ಪೊಲೀಸ್ ಠಾಣೆಯ ಸುತ್ತಲೂ ಕೂಡ ಒಂದಷ್ಟು ಸೆಕ್ಯೂರಿಟಿಯನ್ನು ಮಾಡಿಕೊಳ್ಳಲಾಗುತ್ತೆ. ತಕ್ಷಣ ಒಂದು KSRP ತುಕಡಿ ವಾಹನವನ್ನು ಕೂಡ ಇಲ್ಲಿಗೆ ಕರೆಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. KSRP ತುಕಡಿ ಕೂಡ ಈಗ ಇಲ್ಲಿ ಆಗಮಿಸಿದೆ. ಮತ್ತೊಂದು ಕಡೆ ಪೊಲೀಸ್ ಠಾಣೆಯಲ್ಲೂ ಕೂಡ ಒಂದಷ್ಟು ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಯಾರು ಕೂಡ ಒಳಗಡೆ ಹೋಗದಂತೆ ಒಂದಷ್ಟು ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗುತ್ತೆ. ಇಂಥ ಒಂದು ಬೆಳವಣಿಗೆಗಳಾಗ್ತಾ ಇದ್ದಂತೆ ಇಲ್ಲಿ ತಕ್ಷಣಕ್ಕೆ ಸುನಿಲ್ ಕುಮಾರ್ ಅವರು ಬರ್ತಾರೆ. ಸುನಿಲ್ ಕುಮಾರ್ ಅವರು ಆಗಮಿಸಿ ನೋಡಿ, ಪೊಲೀಸ್ ಠಾಣೆಯ ಒಳಭಾಗದಲ್ಲಿ ಸೆಕ್ಯೂರಿಟಿಯನ್ನು ಕೂಡ ಅಲ್ಲಿ ಅಲರ್ಟ್ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಯಾಕೆಂದರೆ ನಾಯಕರು ಬರ್ತಿದ್ದಾರೆ, ಇಲ್ಲಿ ಅಭಿಯಾನಕ್ಕೆ ಮುಂದಾಗ್ತಿದ್ದಾರೆ, ಪ್ರತಿಭಟನೆಗಳನ್ನು ನಡೆಸೋದಕ್ಕೆ ಮುಂದಾಗ್ತಿದ್ದಾರೆ. ಬರ್ತಾರೆ ಎನ್ನುವ ಮೆಸೇಜ್ ಇರುವಂಥ ಹಿನ್ನೆಲೆಯಲ್ಲಿ ಈಗ ಆಲ್ರೆಡಿ ಬಹುತೇಕ ಈಗ ಠಾಣೆಯ ಮುಂಭಾಗದಲ್ಲಿ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಸುನಿಲ್ ಕುಮಾರ್ ಅವರು ಮಾಜಿ ಸಚಿವರು ಬಂದು ನನ್ನನ್ನು ಕೂಡ ಬಂಧನ ಮಾಡಿ, ನಾನು ಕೂಡ ಕಾರ ಸೇವಕ ಅಂತ ಹೇಳಿ ತಿಳಿಸ್ತಾರೆ. ತಕ್ಷಣ ಪೊಲೀಸರು ಅವರನ್ನು ವಶಕ್ಕೆ ಪಡೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ನೋಡಿ, ಹುಬ್ಬಳ್ಳಿಯ ಶಹರ ಪೊಲೀಸ್ ಠಾಣೆಯಲ್ಲಿ ಕಾರ ಸೇವಕ್ ಶ್ರೀಕಾಂತ್ ಪೂಜಾರಿ ಅವರನ್ನು ಬಂಧನದ ವಿಚಾರವಾಗಿ BJP ನಾನಾ ರೀತಿಯಲ್ಲಿ ಪ್ರತಿಭಟನೆಗಳನ್ನು ಮಾಡ್ತಾ ಇದೆ. ನಿನ್ನೆ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಮಾಡಲಾಗಿತ್ತು. ಹುಬ್ಬಳ್ಳಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿತ್ತು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ವಿಜೇಂದ್ರ ಅವರ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಇವತ್ತು ಇಡೀ ರಾಜ್ಯಾದ್ಯಂತ ಹಲವು ಪೊಲೀಸ್ ಠಾಣೆಗಳ ಮುಂದೆ, ಅಂದರೆ ಆಯ್ದ ನಾಯಕರು ಪೊಲೀಸ್ ಠಾಣೆ ಮುಂಭಾಗಕ್ಕೆ ತೆರಳಿ ನಾನು ಕೂಡ ಕಾರ ಸೇವಕ್, ನನ್ನನ್ನು ಕೂಡ ಬಂಧನ ಮಾಡಿ ಅಂತೇಳಿ ಕೆಲವರು, ನಾನು ರಾಮ ಭಕ್ತ, ನನ್ನನ್ನು ಕೂಡ ಬಂಧನ ಮಾಡಿ ಅಂತೇಳಿ ಅಭಿಯಾನವನ್ನ ವಿನೂತನವಾಗಿ ಪ್ರತಿಭಟನೆಯನ್ನ ಮಾಡೋದಕ್ಕೆ ಅವರು ಮುಂದಾಗಿರುವಂತದ್ದು. ಶ್ರುತಿ, ಕಾದ್ ನೋಡೋಣ ಯಾವ ಹಂತ ತಲುಪುತ್ತೆ ಅಂತ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ನಾಗೇಂದ್ರ ಬಾಬು.